ಕಾರ್ಯಕ್ರಮದ ಉದ್ದೇಶಗಳಲ್ಲಿ ಅದು ಒಂದು. ಸೊ ಅದು ಯಶಸ್ವಿ ಆಗ್ತಾ ಇದೆ ಅನ್ನೋದಕ್ಕೆ ನಾನು ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಜೊತೆಗೆ 5 ಜನ ಕೃತಿಕಾರರು ಏನಿದಾರಲ್ಲ, ಬಹಳ ಅದ್ಭುತವಾದ ಕವಿತೆಗಳನ್ನ, ಬಹಳ ಅದ್ಭುತವಾದ ಮನವಾಣಿಗಳನ್ನ ಬರೆದಿರಿ. ಜಾನ್ ರಸ್ಕಿನ್ ಒಬ್ಬ ಫೇಮಸ್ ರೈಟರ್ ಹೇಳ್ತಾನೆ, ಅಂಟು ದಿಸ್ ಲಾಸ್ಟ್ ಪುಸ್ತಕನ ಬರೆದದ್ದು ಗಾಂಧೀಜಿಯವರ ಬಗ್ಗೆ. ಗಾಂಧೀಜಿಯವರಿಗೆ ತುಂಬಾ ಪ್ರಭಾವ ಬೀರ್ತಕ್ಕಂಥ ಪುಸ್ತಕ ಅದು. ಆ ಪುಸ್ತಕ ಓದಿ ಗಾಂಧೀಜಿಯವರು ತಮ್ಮನ್ನ ತಾವು ಬದಲಾಯಿಸಿಕೊಂಡ, ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡಂತ ಪುಸ್ತಕ ಅದು. ಅನ್ಫಾರ್ಚುನೇಟ್ಲಿ ನಮ್ಗೆ ನಾಳೆನೆ ನಮ್ಮ ಗಾಂಧಿ ಜಯಂತಿ ಇರೋದ್ರಿಂದ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಗಾಂಧಿ ಜಯಂತಿ ಶುಭಾಶಯಗಳನ್ನು ತಿಳಿಸುತ್ತಾ ಅವರು ಒಂದು ಬರೀತಾರೆ, ಮೂಲತಃ ಚಿತ್ರಕಲಾ, ದಯವಿಟ್ಟು ಕರೆಯಪ್ಪರು ಬೇಜಾರು ಮಾಡ್ಕೋಬಾರದು, ಅವರು ಸ್ವತಃ ಚಿತ್ರಕಲಾ, ನಿಮ್ಗೆ ಗೊತ್ತವರು. ಬರೀತಾರೆ, ನೀವು ಒಂದು ಉತ್ತಮವಾದ ಚಿತ್ರವನ್ನು ಬರೆಯೋದ್ರಿಂದ ಅಥವಾ ಒಂದು ಉತ್ತಮವಾದ ಹಾಡನ್ನ ಹಾಡುವುದರಿಂದ ಒಳ್ಳೆಯವರಾಗುವುದಿಲ್ಲ. ನೀವು ಒಂದು ಉತ್ತಮವಾದ ಚಿತ್ರವನ್ನು ಬರೆಯೋದ್ರಿಂದ, ನೀವು ಒಂದು ಉತ್ತಮವಾದ ಹಾಡನ್ನು ಹಾಡುವುದರಿಂದ ನೀವು ಒಳ್ಳೆಯವರಾಗುವುದಿಲ್ಲ. ನೀವು ಯಾವಾಗ ಮಾನವೀಯ ಮೌಲ್ಯಗಳನ್ನ, ಪ್ರಾಮಾಣಿಕತೆಯನ್ನ ನೀವು ಅಳವಡಿಸಿಕೊಂಡಿರ್ತೀರೋ, ಮನುಷ್ಯರಾಗಿರ್ತೀರೋ, ಅವಾಗ ನೀವು ಒಳ್ಳೆಯವರಂತ ಪರಿಗಣಿಸ್ತೀವಿ. ಹಾಗಾಗಿ ನಮ್ಮ ಈ ಸಾಹಿತ್ಯ, ಈ ಕವಿತೆ ಏನದಿಲ್ಲ, ಇದು ಇವತ್ತಿನ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಅದು ಔಷಧಿ ಆಗ್ಬೇಕಾಗಿದೆ. ನೋಡಿ, ಎಷ್ಟೊಂದು ನಾವು ಜಗತ್ತಿನ ಬಗ್ಗೆ ಸ್ವಲ್ಪ ನಮ್ಮ ಯೋಚನಾ ಲಹರಿಯನ್ನ ವಿಸ್ತರಿಸ್ಕೊಳ್ಬೇಕಾಗಿದೆ. ಇವತ್ತು ಹೇಗೆ ಗಾಂಧೀಜಿ ಮೌಲ್ಯಗಳನ್ನು ಹಿಡ್ಕೊಂಡು ಇಡೀ ದೇಶವನ್ನ ಗೆದ್ರು, ಜನರ ಮನಸ್ಸನ್ನ ಗೆದ್ರು, ಒಂದು ಇಡೀ ಸಮುದಾಯವನ್ನ ಒಂದು ಒಳ್ಳೆ ಟ್ರ್ಯಾಕ್ ತಗೊಂಡು ಹೋಗಕ್ಕೆ ಹೇಗೆ ಮಹಾತ್ಮ ನೆನೆಸ್ಕೊಂಡೋರಲ್ಲ, ಅದು ಸಾಹಿತ್ಯದಿಂದಲೂ ಸಾಧ್ಯ ಇದೆ. ಸಾಹಿತಿಗಳಿಗೆ ಅಂತ ಒಂದು ದೂರದೃಷ್ಟಿಕೋನ ಇರಬೇಕು ಅಂತ. ಜಗತ್ತಿನಲ್ಲಿ ಎಂತೆಂಥ ಅಮಾನವೀಯದ ಅಹಿಂಸೆಯನ್ನ ಕಾಣ್ತಾ ಇದೀವಿ, ಎಂತೆಂಥ ಯುದ್ಧಗಳನ್ನು ಕಾಣ್ತಾ ಇದೀವಿ. ನಮ್ಮ ಕಣ್ಣೆದುರಿಗೆ ಜೀವಗಳು ಪ್ರಾಣಿಗಳಿಗಿಂತ ಕಡೆಯಾಗಿ ಕೊಚ್ಚಿ ಹೋಗೋದನ್ನ ಕೇಳ್ತಾ ಇದೀವಲ್ಲ, ಇದೆಲ್ಲವನ್ನು ನೋಡಿದ ಒಬ್ಬ ಕವಿ, ಸಾಹಿತಿ, ಅವನು ಸುಮ್ಮನೆ ಕೂತ್ಕೋಬಾರದು. ಇದೆಲ್ಲಕ್ಕೂ ಸಮಾಜ ನಡ್ತಕ್ಕಂಥ ಪ್ರತಿಯೊಂದಕ್ಕೂ ಅವನು ಪ್ರತಿಕ್ರಿಯಿಸಬೇಕು. ಆ ಮೂಲಕ ಮೌಲ್ಯಗಳನ್ನು ಬಿತ್ತುವಂತ ಕೆಲಸವನ್ನ ಮಾಡಬೇಕು. ಈ 5 ಬಹಳಷ್ಟು ಮಾತಾಡ್ಬೋದು, ಸುಮಾರು ಜನ ಮಾತಾಡಿದ್ದಾರೆ. 5 ಜನ ಒಂದೊಂದು ಕೃತಿಯನ್ನ ನಾವು ತಗೊಂಡು ನೋಡಿದ್ರೆ, ತೆರೆಯದ ಬಾಗಿಲು ಮಧು ಕಾರ್ಗೆ ಬಗ್ಗೆ ನಾನು ಹೇಳಬೇಕು. ಸುಮಾರು ಜನರನ್ನ ಬಹಳ ಚೆನ್ನಾಗಿ ಮಾಡಿದ್ರಿ. ಫೇಸ್ಬುಕ್ ಅಲ್ಲಿ ಅವರ ಮೊದಲ ಕವಿತೆಗಳನ್ನು ನೋಡಿದ್ರೆ ಬಹಳ ಅದ್ಭುತ. ನೀರಿನ ಮೇಲೆ ನಡ್ಕೊಂಡವ್ರು ಹೆಂಗಿರ್ತತಿ ಅಷ್ಟೇ ವಿಚಾರಗಳನ್ನ ಪ್ರಸ್ತುತಪಡ್ತಕ್ಕಂಥವಳು. ನ್ಯೂನತೆಗಳನ್ನ ಜೊತೆಗಿಟ್ಟುಕೊಂಡು ಅದರ ಜೊತೆಗೆ ಬದುಕುತ್ತಲೇ ಒಳಗಿನ ಭಾವ ಲೋಕದಲ್ಲಿ ನಾವು ಹೇಗೆ ಪಯಣಿಸಬೇಕು, ಬದುಕನ್ನು ಹೇಗೆ ನೋಡಬೇಕು ಅನ್ನೋದಕ್ಕೆ ಮಧು ಕಾರ್ಗೆಯವರ ಕವನ ಸಂಕಲನ ನಾವು ಓದಬೇಕು. ಎಲ್ಲವೂ ಮೌಲ್ಯಗಳನ್ನು ತೋರಿಸ್ತಾ ಇದ್ದಾವೆ.